ತಂದೆ ಮಗಳುಂಟು. ಇಲ್ಲಿ ಗಂಡಸರೇ ಬೇರೆ ಹೆಂಗಸರೇ ಬೇರೆ ಅಂತ ಮಾಡಿದ್ದೆ, ಒಳ್ಳೇದಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರ. ಈ ಕೂಡಲೇ ನಿಮಗೆ ಪ್ರಾಮಾಣಿಕತೆ ಇದ್ರೆ ಗಂಡಸರಿಗೂ ಉಚಿತ ಬಸ್, ಗಂಡಸರಿಗೂ ಗೃಹಲಕ್ಷ್ಮಿ ಕೊಡೋದಾದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಗಂಡಸರೆಲ್ಲ ಸೇರಿ ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಮನೆಯಲ್ಲಿ 2 ಭಾಗ ಮಾಡಿದ್ದೀರಿ, ಗಂಡ ಬೇರೆ ಹೆಂಡತಿ ಬೇರೆ, ಗಂಡ ಬೇರೆ ಹೆಂಡತಿ ಬೇರೆ ಹೊಡೆದಾಕಿದ್ದೀರಿ. ಇಡೀ ರಾಜ್ಯದಲ್ಲಿ ಮನೆಯಲ್ಲಿ ಅತ್ಯಂತ ನೋವನ್ನ ತಂದಿದ್ದೀರಿ. ಕೂಡಲೇ ಸರಿಪಡಿಸಿ ಅಂತೇಳಿ ಒತ್ತಾಯ ಮಾಡ್ತೇನೆ. ತಂದೆ ಮಗಳುಂಟು. ಇಲ್ಲಿ ಗಂಡಸರೇ ಬೇರೆ ಹೆಂಗಸರೇ ಬೇರೆ ಅಂತ ಮಾಡಿದ್ದೆ, ಒಳ್ಳೇದಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರ. ಈ ಕೂಡಲೇ ನಿಮಗೆ ಪ್ರಾಮಾಣಿಕತೆ ಇದ್ರೆ ಗಂಡಸರಿಗೂ ಉಚಿತ ಬಸ್, ಗಂಡಸರಿಗೂ ಗೃಹಲಕ್ಷ್ಮಿ ಕೊಡೋದಾದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಗಂಡಸರೆಲ್ಲ ಸೇರಿ ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಮನೆಯಲ್ಲಿ 2 ಭಾಗ ಮಾಡಿದ್ದೀರಿ, ಗಂಡ ಬೇರೆ ಹೆಂಡತಿ ಬೇರೆ, ಗಂಡ ಬೇರೆ ಹೆಂಡತಿ ಬೇರೆ ಹೊಡೆದಾಕಿದ್ದೀರಿ. ಇಡೀ ರಾಜ್ಯದಲ್ಲಿ ಮನೆಯಲ್ಲಿ ಅತ್ಯಂತ ನೋವನ್ನ ತಂದಿದ್ದೀರಿ. ಕೂಡಲೇ ಸರಿಪಡಿಸಿ ಅಂತೇಳಿ ಒತ್ತಾಯ ಮಾಡ್ತೇನೆ. ತಂದೆ ಮಗಳುಂಟು. ಇಲ್ಲಿ ಗಂಡಸರೇ ಬೇರೆ ಹೆಂಗಸರೇ ಬೇರೆ ಅಂತ ಮಾಡಿದ್ದೆ, ಒಳ್ಳೇದಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರ. ಈ ಕೂಡಲೇ ನಿಮಗೆ ಪ್ರಾಮಾಣಿಕತೆ ಇದ್ರೆ ಗಂಡಸರಿಗೂ ಉಚಿತ ಬಸ್, ಗಂಡಸರಿಗೂ ಗೃಹಲಕ್ಷ್ಮಿ ಕೊಡೋದಾದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಗಂಡಸರೆಲ್ಲ ಸೇರಿ ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಮನೆಯಲ್ಲಿ 2 ಭಾಗ ಮಾಡಿದ್ದೀರಿ, ಗಂಡ ಬೇರೆ ಹೆಂಡತಿ ಬೇರೆ, ಗಂಡ ಬೇರೆ ಹೆಂಡತಿ ಬೇರೆ ಹೊಡೆದಾಕಿದ್ದೀರಿ. ಇಡೀ ರಾಜ್ಯದಲ್ಲಿ ಮನೆಯಲ್ಲಿ ಅತ್ಯಂತ ನೋವನ್ನ ತಂದಿದ್ದೀರಿ. ಕೂಡಲೇ ಸರಿಪಡಿಸಿ ಅಂತೇಳಿ ಒತ್ತಾಯ ಮಾಡ್ತೇನೆ. ತಂದೆ ಮಗಳುಂಟು. ಇಲ್ಲಿ ಗಂಡಸರೇ ಬೇರೆ ಹೆಂಗಸರೇ ಬೇರೆ ಅಂತ ಮಾಡಿದ್ದೆ, ಒಳ್ಳೇದಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರ. ಈ ಕೂಡಲೇ ನಿಮಗೆ ಪ್ರಾಮಾಣಿಕತೆ ಇದ್ರೆ ಗಂಡಸರಿಗೂ ಉಚಿತ ಬಸ್, ಗಂಡಸರಿಗೂ ಗೃಹಲಕ್ಷ್ಮಿ ಕೊಡೋದಾದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಗಂಡಸರೆಲ್ಲ ಸೇರಿ ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಮನೆಯಲ್ಲಿ 2 ಭಾಗ ಮಾಡಿದ್ದೀರಿ, ಗಂಡ ಬೇರೆ ಹೆಂಡತಿ ಬೇರೆ, ಗಂಡ ಬೇರೆ ಹೆಂಡತಿ ಬೇರೆ ಹೊಡೆದಾಕಿದ್ದೀರಿ. ಇಡೀ ರಾಜ್ಯದಲ್ಲಿ ಮನೆಯಲ್ಲಿ ಅತ್ಯಂತ ನೋವನ್ನ ತಂದಿದ್ದೀರಿ. ಕೂಡಲೇ ಸರಿಪಡಿಸಿ ಅಂತೇಳಿ ಒತ್ತಾಯ ಮಾಡ್ತೇನೆ.